ಬದುಕು ಜಟಕ ಬಂಡಿ. ಕ್ರಮೇಣ ಇದೆಲ್ಲ ಸರಿ ಹೋಗ್ಬೇಕು, ನಿಮ್ಮಿಬ್ರ ಸಂಬಂಧಗಳು ಸರಿ ಹೋಗ್ಬೇಕು. ಬಲವಂತ ಮಾಡಿ ಜೋರ್ ಮಾಡಿ ಯಾರನ್ನು ಯಾರು ಇರಿಸ್ಕೊಳಕ್ ಆಗಲ್ಲಪ್ಪ. ಬಿಟ್ಟು ಹೋಗಕ್ ಕಾರಣಗಳು ನೂರಾರು ಸಿಕ್ಬಿಡ್ತವೆ ಬಲವಂತ ಮಾಡಿದಷ್ಟು. ಸರಿ ಮೇಡಮ್, ನೀವ್ ಹೇಳಿದ್ ನಾನು ಒಪ್ಕೊಳ್ತೇನೆ. ಈಗ ನಾನು ಹೇಳ್ತೇನೆ, ಅವಳು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದ್ ಬೇಡ. ಇನ್ ಎಷ್ಟ್ ಸತಿ ಹೇಳ್ಬೇಕಮ್ಮ? ಇಲ್ಲ ಮೇಡಮ್, ದಯವಿಟ್ಟು ನಿನ್ ಕೈ ಮುಗಿದು ನಿನ್ ಕಾಲ್ ಕಟ್ಕೊಬಿಡ್ತೀನಿ. ನಾನು ತಗ್ಗಿಸ್ ಇರೋದಿಲ್ಲ. ಇವಳಿಗೆ ಇವಳು ಮಗಳಿಗೋಸ್ಕರ ಬೇಕಾದ್ರೆ ನಾನು ಹೋಗಿ ಜನರ ಹತ್ರ ಕೈ ಹೊಡ್ತೇನೆ. ಬಟ್ ಇವಳು ಯಾವ್ದಕ್ಕೂ ಕಣ್ಣಲ್ಲಿ ನೀರ್ ಹಾಕೋದ್ ಬೇಡ. ಅಷ್ಟೇ ಸಾಕು ಮೇಡಮ್. ಜೀವನ ಪೂರ್ತಿ ನಾವ್ ಯಾಕೆ ಅಂದ್ರೆ ನಾವು ಹಣೆ ಬರ್ದಲ್ಲಿ ತಂದಿಲ್ಲ ಗಂಡನ ಜೊತೆ ಬಾಳ. ಇವರು ಮುಂಚೆ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದ್ರು ಅದನ್ನ ನನ್ ತಲೆ ಅಂಟಿಸ್ಕೊಳ್ತಾ ನೋಡ್ರಿ. ಬೇಡ ಅದ್ ನನಗೆ. ನೀವ್ ದೊಡ್ಡ ತ್ಯಾಗಿ ತರ ಮಾತಾಡ್ಬೇಡ್ರಿ, ನಿಲ್ಲಿಸ್ರಿ ಸಾಕು. ನಮ್ಮ ಹುಡುಗಿ ಈಗ ಏನಮ್ಮ ಹೋಗಕ್ ಇಷ್ಟ ಇದೆಯೋ ಇಲ್ವೋ? ಸಾಕಮ್ಮ. ಇಲ್ಲ ಮೇಡಮ್, ನಂಗೆ ಹೋಗಕ್ಕೆ ಇಷ್ಟ ಇಲ್ಲ ಮೇಡಮ್. ಹೋಗಿ. ಎರಡು ಮೂರು ತಪ್ಪು ನೋಡಿದ್ರು. ಅಧಿಕೃತವಾಗಿ ಮದುವೆ ಆಗಿಲ್ಲ ನೀವು. ಎಲ್ರನ್ನೂ ಸೇರಿಸ್ಕೊಂಡು ಮದುವೆ ಅನ್ನೋದು ಯಾತಕಪ್ಪ ಎಲ್ರ ಮುಂದೆ ಆಗ್ತಾರೆ? ಮುಂದೆ ತೊಂದರೆ ಆದ್ರೆ ಯಾರಾದ್ರೂ ಸಹಾಯಕ್ಕೆ ಬರ್ತಾರೆ ಅಂತ. ಹೌದು. ಹೆಣ್ಮಗಳು ಸಿಕ್ಕ ತಕ್ಷಣ ಅಪ್ಪ ಅಮ್ಮನ್ ಮರ್ತು ಬಿಟ್ರಿ. ಹೌದು ಮೇಡಮ್. ಅಲ್ವಾ? ಮೊದಲನೇ ತಪ್ಪು ಅದು. ಎರಡನೇ ತಪ್ಪು, ಅವ್ರು ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳುವಾಗ ಅವ್ರ ಸಂದೇಹ ಪಟ್ಟಿದ್ರು. ಎರಡು ತಪ್ಪು ನಿಮ್ಮಿಂದ ನಡೆದಿದೆ ಮೇಡಮ್. ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ನಾನು ಆಸೆ ಇವತ್ತು ನನ್ಗೋಸ್ಕರ ನಾನು ಬಾ ಅಂತ ಅವಳನ್ನ ಇದ್ ಮಾಡ್ತಾ ಇಲ್ಲ. ನನ್ ಬಗ್ಗೆ ಬಿಟ್ಬಿಡು ನೀನು. ಆ ಮಗುಗೋಸ್ಕರ ತಾಯಿ ಆಗಿ ಅದು ನಿಮ್ ಮಗು ಏನ್ರಿ ಮೇಡಮ್? ಮಕ್ಕಳಲ್ಲಿ ಅವ್ರು ಇವ್ರು ಅಂತ ನಾವು ಭೇದ ಮಾಡಕ್ ಆಗಲ್ಲ. ನಿಮ್ ಮಗುನ ಈಗ ನಾನ್ ಕಟ್ಕೊಂಡ್ಮೇಲೆ ಅದು ನಂದೇ ಅಲ್ಲ ಮಗು ಮೇಡಮ್. ಮಗು ನಿಮ್ ಮಗುನ ನೀವ್ ಆ ಮಗುವಿನ ತಂದೆಯ? ಮೇಡಮ್, ಮುಂಚೆನೆ ಮಗು ಇತ್ತು ಮೇಡಮ್, ನಾನ್ ತಂದೆ ಅಲ್ಲ. ನಿಮಗ್ ಮುಂಚೆ ಆ ಮಗುನ್ ಸಾಕ್ತಾ ಇದ್ರು, ನೀವ್ ಆದ್ಮೇಲೂ ಸಾಕ್ತಾ. ಬಟ್ ಇವಳು ಸಾಕ್ತಾ ಇರ್ಲಿಲ್ಲ ಅದನ್ನ. ನಮಗ್ ಬೇಕಾಗಿಲ್ಲ, ಅವ್ರ ಮಗು ಅಲ್ವಾ, ನಾವ್ ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಏನ್ ಮೇಡಮ್ ನೀವು ಹೇಳ್ತಾ ಇರೋದು? ನಾನು ಇಲ್ಲೇ ಆದ್ರೂ ಸರಿ ಹೋಗ್ಬೋದು ಅಂತ ಇಲ್ಲಿ ಬಂದ್ರೆ ಇಲ್ಲಿ ತಾಳ್ಮೆ ಅಂದ್ರೆ ತಾಳ್ಮೆ ತಗೊಂಡು ಇನ್ನು ನಾನು ಅಷ್ಟ ಹೊರಟೆ ಹೋಗ್ಬೋದು. ನಿಮ್ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ಅವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ದೇ ಇರೋರ್ಗೆ ನಾವ್ ಏನ್ ಹೇಳೋಕ್ಕಾಗ? ಅವರು ಅಧಿಕೃತವಾಗಿ ನಿಮ್ಮ ಪತ್ನಿ ಆಗಿದ್ರೆ ನಾನು ಅವ್ರಿಗೆ ತಾಕೀತು ಮಾಡಿ ಮನೆ ಕಳಿಸ್ತಾ ಇದ್ದೆ. ಅಲ್ಲ, ಅನ್ಫಾರ್ಚುನೇಟ್ಲಿ ಅಲ್ಲ. ಆದ್ರೆ ನಾನು ಅನ್ಕೊಂಡಿಲ್ಲ ಮೇಡಮ್. ನೀವು ಈ ಪ್ರಶ್ನೆಗಳನ್ನೆಲ್ಲ ದೇವ್ರ ಮನುಷ್ಯರಂತೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಏನಮ್ಮ ಸುಮಿತ್ರಮ್ಮ? ಹೊಡೆದು ಕೋಪ ತೀರಿಸ್ಕೋಬೋದಷ್ಟೇ, ಬೇರೇನು ಲಾಭ ಇಲ್ಲ. ಅಲ್ಲ, ಅದರಿಂದ ಬೇರೆ ಏನು ಸಿಗಲ್ಲ. ಕೋಪ ಕಮ್ಮಿ ಮಾಡ್ಕೋಬಹುದು, ಇಲ್ಲ ಅವ್ರಿಗೊಂದು ಏಟ್ ಆಗ್ಬೋದು, ಇಲ್ಲ ನನ್ಗೊಂದು ಏಟ್ ಆಗ್ಬೋದು ಅಷ್ಟೇ. ಸಾಕು. ಅವಳು ಹೊಡಿತಿದ್ದಿಲ್ಲ ಮೇಡಮ್. ನಮ್ಮ ಕುಟುಂಬನೇ ನಿಷ್ಠುರ ಮಾಡಿ ನನ್ನ ಮಗ ಗೈಕೊಂಡು ಹಂಗೋ ನಮ್ಮನ್ನು ಸಾಕೊಂಡಿದ್ದನ್ನು ಇವತ್ತು ಕರ್ಕೊಬಂದು ಈ ಪರಿಸ್ಥಿತಿ ಮಾಡಿದ್ಲಲ್ಲ. ಅವ್ರು ಕರ್ಕೊಂಡು ಹೋದ್ರು ಅಂದ್ರೆ ನಿಮ್ಮ ಮಗನೇ ಬಂದ್ರು. ಈಗ ನಿಮ್ಮ ಮಗ ನಿಮಗೆ ವಾಪಸ್ ಸಿಕ್ಕಿದಾರಲ್ಲ, ನೋಡ್ಕೊಂಡಿರಿ ಅಷ್ಟೇ. ಅಮ್ಮ ನೋಡ್ಕೊಂಡಿರ್ತೀನಿ ಅಲ್ಲ, ನನಗೆ ಅದು ಕುದಿಸು. ಅವಳನ್ನ ಬಿಟ್ರೆ ಇರಲ್ಲ ಅಂತ ಅವ್ರಿಗೂ ಗೊತ್ತು, ಅದರಿಂದ ಸುಮ್ಮನೆ ಅಷ್ಟೇ. ದೇವಸ್ಥಾನದ ಹತ್ರ ಮಲಗ್ತಾ ಇದ್ರು ಕೂಡ ಅವಳನ್ನ ಬಿಟ್ಟಿರ್ಲಿಲ್ಲ ನಾನು. ಈಗ ಹೋಗಿ ಅವಳನ್ನ ಕಾಲು ಕಟ್ಕೊಂಡು ಕರ್ಕೋಗಿ ಅಷ್ಟೆ. ನಾನು ಇನ್ನೇನು ಮಾಡೋಕ್ಕಾಗ್ತದೆ? ಇಲ್ಲ ನನ್ನ ಜೊತೆ ಬರ್ತೀನಿ ಅಂದರೆ ನೋಡಿ ಮನೆಗೆ ಹೋಗೋದು ಅಷ್ಟೇ. ಇನ್ನೇನು ಮೇಡಮ್? ಅವತ್ತು ನಮ್ಮನ್ನೆಲ್ಲ ಬಿಟ್ಟು ಬಂದು ಇವ್ನು ಕಟ್ಕೊಂಡ ಮೇಡಮ್. ಇವತ್ತು ಇವನು ಅವಳೇ ಬೇಕು ಅಂತ ವಾದ ಮಾಡುವಾಗ ಅವಳು ಅಷ್ಟೊಂದು ಹೇಳ್ತಾ ಇದ್ದಾಳಲ್ವ, ಅಂತೂ ಅವಳೇ ಬೇಕು ಅನ್ನುವಾಗ ನಾವೇನು ಮಾಡೋಕ್ಕಾಗ್ತದೆ ಮೇಡಮ್? ಸಾಯಿರಿ ಅಷ್ಟೇ ಅವ್ರು ಬರೋವ್ರಿಗೆ. ಪ್ರೀತಿ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಎರಡು ಬೇರೆ ಬೇರೆ ಸಮಸ್ಯೆಗಳನ್ನು ನೋಡಿದ್ವಿ. ಎರಡು ಒಂದಕ್ಕೊಂದು ಲಿಂಕ್ ಆಗಿತ್ತು. ಒಂದು ಬಗೆಹರಿಯಿತು, ಮತ್ತೊಂದು ಬಗೆಹರಿಲಿಲ್ಲ. ಪ್ರಯತ್ನ ಪ್ರಾಮಾಣಿಕವಾಗಿ ನಡೆದಿದೆ. ಮಂಜುನಾಥ್ ಮತ್ತು ಅವರ ಪತ್ನಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಈಗಾಗಲೇ 1 ವರ್ಷದಿಂದ ಬೇರೆ ಬೇರೆ ಆಗಿದ್ರು. ಅನುಮಾನನೇ ಅದಕ್ಕೆ ಕಾರಣ. ಅನುಮಾನವನ್ನ ಇಲ್ಲಿ ಬದಿಗಿಟ್ಟು ಇಬ್ಬರು ಮತ್ತೊಮ್ಮೆ ಜೀವನವನ್ನ ಪ್ರಾರಂಭ ಮಾಡೋಣ ಅಂತ ಸಂತೋಷವಾಗಿ ಹೋಗಿದ್ದಾರೆ.
ಇನ್ನು ಪಿಂಟು ಮತ್ತು ಅನ್ನಪೂರ್ಣ ಇವರ ಕಥೆಯನ್ನು ತೆಗೆದುಕೊಳ್ಳೋದಾಗಿದ್ರೆ ಇಲ್ಲಿಗೆ ಅನ್ನಪೂರ್ಣ ಬಂದಿದ್ದು ಇದಕ್ಕಾಗಿ 1 ಲಕ್ಷ ರೂಪಾಯಿ ಸಿಗುತ್ತೆ ಅನ್ನೋದಕ್ಕೆ. ನಿಜ, ಈ ದುಡ್ಡನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೋ ನಿಜ. ಆದರೆ ಅನ್ನಪೂರ್ಣಾಗ ಅದು ಸೇರ್ಬೇಕಾ? ನಾವು ಕರೆಸಿದ್ದು ಅನ್ನಪೂರ್ಣನ ಪಿಂಟುನ ಇಬ್ಬರನ್ನು ಯಾತಕ್ಕಾಗಿ ಅಂದರೆ ದುಡ್ಡನ್ನ ಕೊಡೋದರೊಂದಿಗೆ ಅವರಿಬ್ಬರನ್ನ ಒಂದುಗೂಡಿಸೋಣ ಅಂತ. ಅನ್ನಪೂರ್ಣ ಬಂದಿದ್ದು ಇದಕ್ಕಾಗಿ ಮಾತ್ರ. ಎಲ್ಲೋ ಒಂದು ಕಡೆ ಅವರು ಬಹಳ ನ್ಯಾಯವಾಗೂ ನಡ್ಕೊಂಡಿದ್ದಾರೆ, ಎಲ್ಲೋ ಒಂದು ಕಡೆ ಅವರಿಂದ ಒಂದು ಸಣ್ಣ ಅನ್ಯಾಯವೂ ನಡೆದಿದೆ. ಎರಡೂ ರೀತಿಯಲ್ಲಿ ಆಕೆ ನಡ್ಕೊಂಡಿದ್ದಾರೆ. ಈಗಾಗಲೇ ಮದುವೆ ಆಗಿದ್ದವರು ಪಿಂಟೋನ ಮತ್ತೆ ಮದುವೆ ಆದರು. ಆದರೆ ಪಿಂಟೋ ಮತ್ತು ಅನ್ನಪೂರ್ಣ ಮದುವೆ ಆಗಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಪಿಂಟೋ ತಮ್ಮ ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ಅನ್ನಪೂರ್ಣ ಅವ್ರನ್ನ ಮದುವೆ ಆದರು, ಈಗಾಗಲೇ ಮಗು ಇರುವಂತಹ ಅನ್ನಪೂರ್ಣ ಅವ್ರನ್ನ. ಪಿಂಟೋಗೆ ನಂತರದ ದಿನಗಳಲ್ಲಿ ತೊಂದರೆ ಆಯಿತು, ಕಾಲು ಹೋಗೋ ಪರಿಸ್ಥಿತಿ ಬಂತು. ಆಗಲೂ ಕೂಡ ಅನ್ನಪೂರ್ಣ ಪಿಂಟೋನ ನೋಡ್ಕೊಂಡಿದ್ದಾರೆ, ಅದೇ ಸತ್ಯ. ಆದರೆ ಅನ್ನಪೂರ್ಣಾಳಿಗೆ ಬೇರೆ ಯಾವುದೋ ಸಂಬಂಧ ಇದೆ ಅನ್ನುವ ಅನುಮಾನ ಪಿಂಟೋವನ್ನ ಕಾಡೋಕೆ ಶುರು ಮಾಡ್ತು. ಒಂದು ವಿಚಾರವನ್ನ ನಾವಿಲ್ಲಿ ಅರ್ಥಕೋಬೇಕು. ಮಂಜುನಾಥ್ ಮತ್ತು ಅನ್ನಪೂರ್ಣಾಗೆ ಸಂಬಂಧ ಇದೆ ಅಂತ ಅವರೆಲ್ಲ ಹೇಳ್ತಾರಷ್ಟೇ, ಕಣ್ಣಾರೆ ಕಂಡವ್ರು ಯಾರೂ ಇಲ್ಲ. ಹಾಗಾಗಿ ಸಂಬಂಧ ಅನ್ನೋದು ಇದೆಯೋ ಇಲ್ವೋ ಅನ್ನೋದು ಯಾರಿಬ್ರು ಸಂಬಂಧಪಟ್ಟಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಇನ್ನು ಮಿಕ್ಕವರು ಅನುಮಾನ ಪಡಬಹುದಷ್ಟೇ. ಒಂದು ಕಡೆ ಪಿಂಟೋ ಅಸಹಾಯಕರಾಗಿದ್ದಾರೆ, ಹಾಗಾಗಿ ಅನುಮಾನ ಪಟ್ರೇನು, ಅಥವಾ ನಿಜವಾಗ್ಲೂ ಅನುಮಾನಕ್ಕೆ ಕಾರಣಗಳಿದ್ವೋ ಏನು. ಆದರೂ ಕೂಡ ಯಾವಾಗ ತಾವು ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತೀವೋ, ಯಾವಾಗ ತಮಗೆ ಹೆಂಡತಿ ಆಸರೆ ಬೇಕಿರುತ್ತೋ, ಆ ಹೆಂಡತಿ ತಮಗಾಗಿ ಎಲ್ಲವನ್ನೂ ಮಾಡ್ತಾರೋ, ಆಸ್ಪತ್ರೆಯಲ್ಲಿ ಓಡಾಡೋದ್ರಿಂದ ಹಿಡಿದು ಸಾಲ ಮಾಡೋವರೆಗೂ ತನ್ನ ಮಗಳನ್ನೂ ಮರೆತು ಪಿಂಟೋನ ನೋಡ್ಕೊಂಡಿದ್ದಾರೆ ಅನ್ನಪೂರ್ಣ. ಹೀಗೆಲ್ಲ ಇರುವಾಗ ಎಲ್ಲೋ ಒಂದು ಕಡೆ ಒಂದು ರೀತಿಯ ಕಾಂಪ್ರಮೈಸ್ ಪಿಂಟೋ ಮಾಡ್ಕೋಬೋದಾಗಿತ್ತು ಅಂತ ನನಗನ್ಸುತ್ತೆ. ಇನ್ನು ಸ್ವಲ್ಪ ಪ್ರೀತಿಯಿಂದ ಇದೇ ವಿಚಾರವನ್ನ ಮಾತಾಡಿದ್ರೆ ಪ್ರಾಯಶಃ ಅವರಿಬ್ರು ದೂರ ಆಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾವಾಗ ಹೊಡೆಯೋಕೆ ಶುರು ಮಾಡಿದ್ರು ಆಗೆಲ್ಲೋ ಅನ್ನಪೂರ್ಣಂಗೆ ಅದರ ಅಗತ್ಯನೇ ಇಲ್ಲ ಅನ್ಸೋಕೆ ಶುರು ಆಗೋಯ್ತು. ಮೊದಲನೇ ಗಂಡನ್ನ ಹೇಗೂ ಬಿಟ್ಟಿದ್ದೀನಿ, ಎರಡನೇವ್ರನ್ನ ಬಿಡೋದು ತಪ್ಪಿಲ್ಲ ಅಂತ ಅವ್ರಿಗನ್ಸೋಕೆ ಶುರುವಾಯಿತು. ಬರೀ ನೋವೇ ತುಂಬಿರುವಂತಹ ಸಂಬಂಧವನ್ನ ಎಷ್ಟು ದಿವಸ ಅಂತ ಹಾಗೆ ಬೆಳೆಸ್ಕೊಂಡು ಹೋಗ್ತಾರೆ. ಒಂದು ವಿಚಾರವನ್ನ ನಾನು ಒಬ್ಬ ವಕೀಲೆಯಾಗಿ ನಿಮ್ಮ ಮುಂದೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಧಿಕೃತವಾಗಿ ಇರುವಂತಹ ಸಂಬಂಧವನ್ನ ಕಾನೂನು ರೀತಿಯಾಗೂ ಕೂಡ ನಾವು ಮತ್ತೊಮ್ಮೆ ಇಲ್ಲಿ ಅನುಮೋದಿಸಬಹುದು. ಮಂಜುನಾಥ್ ಮತ್ತು ಅವರ ಪತ್ನಿ ವಿಚಾರದಲ್ಲಿ ಆಗಿದ್ದದೆ. ಎಲ್ಲಿ ಇದು ಅಧಿಕೃತ ಸಂಬಂಧ ಅಂತ ಅಲ್ವೋ, ಎಲ್ಲಿ ಮದುವೆ ಅನ್ನೋದು ಅಧಿಕೃತವಾಗಿ ನಡೆದಿಲ್ವೋ ಅಲ್ಲಿ ಅಧಿಕಾರವನ್ನ ಚಲಾಯಿಸೋಕ್ಕಾಗಲ್ಲ. ಇದರಿಂದ ಆಗುವ ಕಲಿಕೆ ಅದೇ. ಹಾಗಾಗಿ ಪಿಂಟು ಮತ್ತು ಅನ್ನಪೂರ್ಣನ ನಾವು ಬಲವಂತವಾಗಿ ಒಂದು ಮಾಡೋಕ್ಕಾಗಲ್ಲ. ಅಧಿಕೃತವಾಗಿ ಪತಿ ಪತ್ನಿ ಅಲ್ಲ ಅಂದಮೇಲೆ ಬಲವಂತವಾಗಿ ಒಂದು ಮಾಡುವ ಅಧಿಕಾರ ಯಾರಿಗೂ ಇರೋದಿಲ್ಲ, ಕಾನೂನಿಗೂ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಬ್ರು ಒಂದಾಗಲಿ ಅನ್ನೋದನ್ನ ನಾವು ಬಯಸಬಹುದು, ಆಶಿಸಬಹುದು. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನು ಮುಗಿಸ್ತಾ ಇದ್ದೀನಿ. ಜಟಕಾ